ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನದ ಎಪಿಸೋಡ್ನಲ್ಲಿ ನಾನು ತಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೀನಿ. ಈ ದಿನದ ಎಪಿಸೋಡ್ನಲ್ಲಿ ಸುಂದರ ಒಂದು ಕನ್ನಡದ ಒಂದು ವಚನವನ್ನು ತಮಗೆ ಗಾಯನ ಮತ್ತು ವಾದನವನ್ನು ಪ್ರಸ್ತುತಿ ಮಾಡ್ತೀನಿ. ರಾಗದ ಬಗ್ಗೆ ಪರಿಚಯವನ್ನು ಮಾಡಿದ ನಂತರ ಹಾಡನ್ನು ಪ್ರಾರಂಭಿಸೋಣ. ಇದನ್ನ ಭಜನೆಯಲ್ಲೇ ಆಡ್ತಾರೆ. ಶಿವಶರಣರ ಒಂದು ವಚನ, ಅಣ್ಣ ಬಸವಣ್ಣನವರ ಒಂದು ವಚನ, ತುಂಬಾ ಸುಮಧುರವಾದಂತಹ ರಾಗ. ಈ ಹಿಂದೆ ಪರಿಚಯ ಮಾಡಿದ್ದೀನಿ, ಆದರೂ ಪರಿಚಯವನ್ನು ಮಾಡಿ ಗಾಯನ ಮತ್ತು ಅದನ್ನು ಪ್ರಸ್ತುತಿ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನ ಕಾರ್ಯದಂತ ಕಾಮೆಂಟ್ ಶೇರ್ ಲೈಕ್ ನೀಡಿ ಅಂತ ಕೇಳ್ಕೊಳ್ತೀನಿ. ಆತ್ಮೀಯ ಸ್ನೇಹಿತರೆ, ಈ ದಿನದ ಈ ವಚನ ಬಸವಣ್ಣನವರ ರಚನೆ ಉಳ್ಳದ್ದು. ಆರು ಮುನಿದು ನಮ್ಮ ಏನ ಮಾಡುವರು, ಊರು ಮುನಿದು ನಮ್ಮ ಎಂತು ಮಾಡುವರಯ್ಯ ಅಂತ. ರಾಗ ರೇವತಿ, ಎರಡನೇ ರತ್ನಾಂಗಿಯಲ್ಲಿ ಜನ್ಯ ರಾಗ, ಔಡವ ರಾಗ. ಆರೋಹಣ ಮತ್ತೆ ಅವರೋಹಣ ಕ್ರಮದಲ್ಲಿ 5 ಸ್ವರಗಳು ಬರ್ತವೆ. ಈ ರಾಗದ ಬಗ್ಗೆ ಸವಿಸ್ತಾರವಾಗಿ ಹಾಡುಗಳನ್ನ ಕಿವಿಯಿಂದ ಹೇಳಿದ್ದೀನಿ. ಆದರೂ ಸ್ಕೇಲು ಸಜ್ಜ, ಶುದ್ಧ ರಿಷಭ, ಶುದ್ಧ ಮಧ್ಯಮ, ಪಂಚಮ, ಕೈಶಿ ನಿಷಾದ, ತಾರಸರ್ಜ. ಇದು ಆರೋಹಣ ಕ್ರಮ. ಅವರೋಹಣ ಕ್ರಮದಲ್ಲಿ ತಾರಸರ್ಜ, ಕೈಸಿಕಿ ನಿಷಾದ, ಪಂಚಮ, ಶುದ್ಧ ಮಧ್ಯಮ, ಶುದ್ಧ ರಿಷಭ, ಆದರ ಸರ್ಜ.
ಸ್ವರಗಂಜಿ ತಳಿಗೆಯಲ್ಲಿ ಬೇಡ ನಮ್ಮ ಸ್ವರಗಂಜಿ ತಳಿಗೆಯಲ್ಲಿ ಬೇಡ ನಮ್ಮ ಸ್ವರಗಂಜಿ ತಳಿಗೆಯಲ್ಲಿ ಬೇಡ ಆಡುವುದಿದು ನಮ್ಮ ಏನ ಮಾಡುವರು ಊರುವುದಿದು ನಮ್ಮ ಎಂತ ಮಾಡುವರೇನ ಆಡುವುದಿದು ನಮ್ಮ ಪ್ರೇಕ್ಷಕ ಮತ್ತು ವೀಕ್ಷಕ ಬಂಧುಗಳೇ, ತುಂಬಾ ಸುಮಧುರವಾದಂತಹ ಭಜನೆ ಹಾಡಿ ವಚನ ತುಂಬಾ ಚೆನ್ನಾಗಿದೆ. ತುಂಬಾ ಸರಳವಾದಂತ ಸರಾಗರಾಗ ರೇವತಿ ತುಂಬಾ ಚೆನ್ನಾಗಿದೆ ವಚನ. ಒಂದು 6 ಲೈನ್ ಇದೆ, ತುಂಬಾ ಚೆನ್ನಾಗಿದೆ. ಆವರ್ತಗಳನ್ನ ಹೇಳ್ಕೊಂಡು ಇದನ್ನ ಮಧುರವಾಗಿ ಹಾಡಿ ಚೆನ್ನಾಗಿದೆ. ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬರ್ ಆಗಿ ನಿಮ್ಮ ನಿರಂತರವಾದ ಸಪೋರ್ಟ್ ನಮ್ಮ ಮೇಲೆ ನಿರಂತರವಾಗಿರ್ಲಿ ಅಂತ ತಮ್ಮಲ್ಲಿ ಪ್ರಾರ್ಥನೆ. ಆತ್ಮೀಯ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ಅದುವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ